ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಜೊತೆ ಭಗವದ್ಗೀತೆ ಕಲಿಯೋದಕ್ಕೆ. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವಿ ನಿಮಗೆ ಶಕ್ತಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನು ಕೊಡ್ಲಿ ಅಂತ ಆಶಿಸ್ತೀನಿ. ಇವಾಗ ಭಗವದ್ಗೀತೆಯನ್ನ ಕಲಿಯೋಣ ಬನ್ನಿ. ನಮ್ಮ ಮುಂದಿನ ಶ್ಲೋಕ ಯಾವುದು, ಅದರ ಅರ್ಥವೇನು ಅಂತ ತಿಳ್ಕೊಳ್ಳೋಣ. ಅಂತಕಾಲೇನ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಹ ಪ್ರಯಾತಿ ಸದ್ಭಾವಂ ಯಾತಿ ನಾಸತ್ಯತ್ರ ಸಂಶಯ ಅಂತಂದ್ರೆ, ಈ ಒಂದು ಶ್ಲೋಕದ ಅರ್ಥ ಏನು ಅಂತಂದ್ರೆ, ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾರು ದೇಹವನ್ನು ಬಿಡುತ್ತಾನೋ ಆತನು ತತ್ಕ್ಷಣ ನನ್ನ ಭಾವವನ್ನು ಹೊಂದುವನು, ಇದರಲ್ಲಿ ಸಂಶಯವಿಲ್ಲ. ಇದರ ಬಗ್ಗೆ ಗೀತೆ 8:5 ಕೊಟ್ಟಿದ್ದಾರೆ. ತನ್ನ ಮರಣದ ಹೊತ್ತಿನಲ್ಲಿ ಯಾರು ಕೃಷ್ಣನ ಬಗ್ಗೆ ಯೋಚಿಸುತ್ತಾರೋ ಅವರು ಕೃಷ್ಣನ ಬಳಿ ಹೋಗುತ್ತಾನೆ. ಕೃಷ್ಣನ ರೂಪವನ್ನು ಸ್ಮರಿಸಿಕೊಳ್ಳಬೇಕು. ಈ ರೂಪವನ್ನು ಧ್ಯಾನಿಸುತ್ತಾ ದೇಹವನ್ನು ಬಿಟ್ಟವನು ಖಂಡಿತವಾಗಿಯೂ ಆಧ್ಯಾತ್ಮಿಕ ಲೋಕವನ್ನು ಪಡೆಯುವನು ಅಂತ ಹೇಳ್ತಿದ್ದಾರೆ. ಸಾಯುವಾಗ ನಾವು ಶ್ರೀ ಕೃಷ್ಣ ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ನಾವು ದೈವ ಲೋಕಕ್ಕೆ ಅಂದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ನಾವು ಸೇರ್ಕೋಬಹುದು ಅಂತ ಈ ಶ್ಲೋಕ ಹೇಳ್ತಿದೆ. ಜೊತೆಗೆ ಈ ದೇಹವನ್ನು ಬಿಟ್ಟು ಈ ಐಹಿಕ ಜಗತ್ತಿನಲ್ಲಿ ಮತ್ತೊಂದು ದೇಹವನ್ನು ಪಡೆಯುವ ಪ್ರಕ್ರಿಯೆಯು ವ್ಯವಸ್ಥಿತವಾಗಿದೆ. ಒಬ್ಬ ಮನುಷ್ಯನು ಮುಂದಿನ ಜನ್ಮದಲ್ಲಿ ಯಾವ ರೂಪದ ದೇಹವನ್ನು ಪಡೆಯಬೇಕೆಂದು ತೀರ್ಮಾನವಾದ ಆನಂತರ ಅವನು ಸಾಯುತ್ತಾನೆ. ಈ ತೀರ್ಮಾನವನ್ನು ಜೀವಿಯು ಮಾಡುವುದಿಲ್ಲ, ಅವನಿಗಿಂತ ಮೇಲಿನ ಅಧಿಕಾರಿಗಳು ಮಾಡುತ್ತಾರೆ. ಆ ಅಧಿಕಾರಿಗಳು ಹೇಗೆ, ನಮ್ಮ ಮುಂದಿನ ಜೀವನ ಹೇಗೆ, ನಮ್ಮ ಮುಂದಿನ ನಮ್ಮ ಮುಂದಿನ ಜನ್ಮ ಹೇಗೆ ನಿರ್ಧಾರ ಆಗುತ್ತೆ ಅಂತಂದ್ರೆ, ಅದು ನಾವು ಇವತ್ತು ಮಾಡುವಂತ ಕರ್ಮಗಳ ಪ್ರಕಾರ ಅನುಗುಣವಾಗಿ ನಮ್ಮ ಮುಂದಿನ ಜನ್ಮ ನಮಗೆ ಸಿದ್ಧತೆ ಆಗಿರುತ್ತೆ. ನಾವು ಇವತ್ತು ಒಳ್ಳೆ ಕೆಲಸ ಮಾಡಿದಾಗ ಭಗವಂತನ ರಾಜ್ಯಕ್ಕೆ ಏರಲು ನಾವು ಈ ಜನ್ಮದಲ್ಲಿ ಸಿದ್ಧತೆ ಮಾಡಿಕೊಳ್ಳಲು ಸಾಧ್ಯ ಅಂತ ಹೇಳ್ತಿದ್ದಾರೆ. ಬದುಕಿನ ಅಂತ್ಯಕಾಲದಲ್ಲಿ ಆಧ್ಯಾತ್ಮಿಕವಾದಿಗಳು ಬ್ರಹ್ಮ ಜ್ಯೋತಿಯನ್ನು ಕುರಿತಾಗಲಿ ಅಥವಾ ಪರಮಾತ್ಮನನ್ನು ಕುರಿತಾಗಲಿ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನ ಕುರಿತಾಗಲಿ ಚಿಂತಿಸುತ್ತಾರೆ. ಇವುಗಳಲ್ಲಿ ಯಾವುದನ್ನು ಧ್ಯಾನಿಸಿದರೂ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸುತ್ತಾರೆ. ಆದರೆ ಭಗವಂತನು ಮಾತ್ರ ಅಥವಾ ಭಗವಂತನೊಡನೆ ನೇರ ಸಂಕಲ್ಪ ಹೊಂದಿರುವವನು ಮಾತ್ರ ವೈಕುಂಠ ಗ್ರಹಗಳನ್ನು ಅಥವಾ ಗೋಲೋಕ ವೃಂದಾವನ ಗ್ರಹವನ್ನು ಪ್ರವೇಶಿಸುತ್ತಾನೆ. ಇದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಸಾಯೋದಕ್ಕಿಂತ ಮುಂಚೆ ನಾವು ಸಾಯುವ ಮುನ್ನ ನಾವು ಭಗವಂತನನ್ನ ಸ್ಮರಿಸಿದಾಗ ನಾವು ಗಗನ ಅಂದ್ರೆ ಆಧ್ಯಾತ್ಮಿಕ ಗಗನಕ್ಕೆ ಹೋಗಿ ಸೇರ್ತೀವಿ. ಹಾಗೆ ನಮ್ಮ ಈ ಮುಂದಿನ ಜನ್ಮ ಪಡೆಯೋದಕ್ಕೂ ಮುಂಚೆ ಇವತ್ತೇ ನಾವು ಸಾಯೋದಕ್ಕೂ ಮುಂಚೆ ನಮ್ಮ ಮುಂದಿನ ಜನ್ಮ ಯಾವ್ದಿದೆ, ನಮಗೆ ಯಾವ ರೂಪ ಬೇಕು ಅಂತ ಕೂಡ ನಿಶ್ಚಯ ಆಗಿರುತ್ತೆ. ಅದನ್ನ ನಾವು ಈ ಶ್ಲೋಕದಿಂದ ಕಲಿತಿದೀವಿ ಅಲ್ವಾ. ಇವಾಗ ನನ್ನ ಕ್ವಶನ್ ಏನು ಅಂತಂದ್ರೆ, ಇವಾಗ ನಾವ್ ಯಾವಾಗ ಸಾಯ್ತಿದ್ದೀವಿ ಅಂತ ನಮಗ್ ಗೊತ್ತಿರೋದಿಲ್ಲ, ಕರೆಕ್ಟ್ ಅಲ್ವಾ. ಸಾಯೋದಕ್ಕೂ ಮುಂಚೆ ನೆನ್ಪು ಮಾಡ್ಕೊಂಡ್ರೆ ಸಾಕು, ನಾವು ಹೋಗಿ ಆ ಲೋಕಕ್ಕೆ ಸೇರ್ಕೊಂಡ್ಬಿಡ್ತೀವಿ ಅಂತ ನಾವು ಅನ್ಕೊಳ್ತೀವಿ. ಇವಾಗಿರೋ ಜನರೇಷನ್, ನಮ್ಮ ಮೈಂಡ್ ಸೆಟ್, ನಮ್ಮ ಥಾಟ್ಸ್ ಎಲ್ಲ ಹಾಗೆ ಇರುತ್ತೆ. ಬಟ್ ಇವಾಗಿಂದನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ, ಜಪ ಮಾಡೋದು, ದೇವರ ನಾಮವನ್ನು ಸ್ಮರಿಸೋದು, ಜೊತೆಗೆ ಕುಂತಾಗ ನಿಂತಾಗ ನಿಮ್ಮ ಖಾಲಿ ಇರುವಾಗ, ಫ್ರೀ ಟೈಮ್ ಇರುವಾಗ ನೀವು ಆ ದೇವರನ್ನ ಒಂದು ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನಾವು ಯಾವಾಗ್ಲೂ ಅದನ್ನ ರೂಢಿ ಮಾಡ್ತಾ 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 ನಾಳೆ ಯಾವತ್ತೋ ಒಂದಿನ ನಾವು ಹೋಗೋದಕ್ಕೂ ಮುಂಚೆ ಆ ಭಗವಂತನನ್ನ ನೆನೆಸ್ಕೊಳ್ಳೋ ಅಂತ ಅವಕಾಶ ಕೂಡ ಇರುತ್ತೆ. ನಾವ್ ಇವತ್ತೇ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನಾಳೆ ದಿನ ಅದು ನಮ್ಗೆ ಬರೋದಿಲ್ಲ ಆಟೋಮ್ಯಾಟಿಕ್ ಆಗಿ. ಇವಾಗ ನಾನು ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದು ನಮ್ಮ ಅಜ್ಜಿ ತಾತ ಜೊತೆನೆ. ನಾನ್ ತುಂಬಾ ಸಲ ನೋಡಿದೀನಿ ನಮ್ಮ ತಾತ ಯಾವಾಗ್ಲೂನು ಅಷ್ಟೇ, ಅವರು ಪರಮಾತ್ಮ ಅಂತಾನೆ ನೆನ್ಪು ಮಾಡ್ಕೊಳ್ತಿರ್ತಾರೆ. ಅವ್ರು ಬೆಳಿಗ್ಗೆ ಎದ್ದಾಗ, ರಾತ್ರಿ ಮಲ್ಕೊಳ್ಳೋದಕ್ಕೂ ಮುಂಚೆ ಕೂಡ ಅವರಷ್ಟೇ ನೆನಪು ಮಾಡ್ಕೊಳ್ಳೋದೊಂದೇ ಪರಮಾತ್ಮ ಅಂತಾರೆ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಈ ತರ ನೆನಪು ಮಾಡ್ಕೊಳ್ಳೋದನ್ನ, ಅವರು ನಾಮಸ್ಮರಣೆಯನ್ನು ಮಾಡಿರೋದನ್ನ ನೀವು ನೋಡಿರ್ತೀರ ಅಲ್ವಾ. ಸೊ ನೀವು ಅದನ್ನ ಮಾಡ್ತಾ ಬನ್ನಿ, ರೂಢಿಗತ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಈ ಶ್ಲೋಕದ ಒಟ್ಟು ಅರ್ಥ ಏನು ಅಂತಂದ್ರೆ, ನಾವು ಮರಣ ಹೊಂದುವ ಮುಂಚೆ ನಾವು ದೇವರ ನಾಮಸ್ಮರಣೆಯನ್ನು ಮಾಡೋದ್ರಿಂದ ನಾವು ಆಧ್ಯಾತ್ಮಿಕ ಗಗನವನ್ನು ಸೇರ್ತೀವಿ ಅಂತ ಅರ್ಥ. ಇವತ್ತಿನ ಶ್ಲೋಕದಲ್ಲಿ ನೀವೇನ್ ಕಲ್ತ್ಕೊಂಡ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವತ್ತು ನಾವು ಓದ್ತಿರುವಂತ ಭಗವದ್ಗೀತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಬೇರೆಯವರಿಗೂ ಈ ವಿಷಯವನ್ನು ನಿಮಗೆ ಶೇರ್ ಮಾಡ್ಬೇಕು ಅನ್ಸಿದ್ರೆ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.